ಹೇಳಿ ಬ್ಯಾಂಗ್ಳೂರಲ್ಲಿ ಸಿಗೋಷ್ಟು ಕಾಫಿ ಟೇಸ್ಟು ಎಲ್ಲೂ ಸಿಗಲ್ಲ, ಇಡೀ ವರ್ಲ್ಡಲ್ಲೇ ಸಿಗಲ್ಲ, ಭೂಮಿ ಮೇಲೆ ಅಂತೂ ಸಿಗೋದೇ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಮೊದಲನೇ ವೀಡಿಯೋ ಯೂಟ್ಯೂಬಲ್ಲಿ. ನಿಮ್ಗೆ ಅನ್ನಿಸ್ತಿರ್ಬೋದು ಯಾರು ಇವನು ಮಾತಾಡ್ತಿರೋದು ಅಂತ. ಇಲ್ಲಿ ಅಪ್ಪಿತಪ್ಪಿ ನೀವು ಈ ವಿಡಿಯೋಗೆ ಕ್ಲಿಕ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮ್ಗೆ ಅನ್ನಿಸ್ತಿರ್ಬೋದು ಯಾರಪ್ಪ ಇವನು ಅಂತ. ಹೇಳ್ತೀನಿ, ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಇಶ್ಯೂಸ್ ನಡೀತಾ ಇದೆ. ಈ ಕೆನಡಾಗೆ ಬರಬೇಕು ಏನು ಗುರು, ನಾಳೆಗೆ ಹೆಂಗೆ ಹಿಡಿತಾ ಇದೆ. ಓಕೆ, ಕಾಫಿ ಜಾಸ್ತಿ ಕುಡಿದ್ಬಿಟ್ಟೆ ಅನಿಸುತ್ತೆ. ಸೊ ಕೆನಡಾಗೆ ಬರಬೇಕು ಅಂತ ತುಂಬ ಜನ ಏನೋ ನಾವು ಹುಟ್ಟಿರೋದೇ ಕೆನಡಾಗೆ ಬರೋಕ್ಕೆ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮ ಫ್ರೆಂಡ್ ಸರ್ಕಲ್ ತುಂಬ ಜನ ನನಗೆ ಮೆಸೇಜ್ ಮೇಲೆ ಮೆಸೇಜು. ನಾ ಬಂದು ಇಲ್ಲಿ 3 ವರ್ಷ ಆಗ್ತಾ ಬಂತು, ನನಗೆ ಇನ್ನೂ PR ಸಿಕ್ಕಿಲ್ಲ. PR ಅಪ್ಲಿಕೇಶನ್ನು ಹಾಕಿದ್ದೀನಿ, ಸಿಗೋತ್ತೋ ಇಲ್ಲೋ ನನಗೊಂದು ಧಾರಣೆ ಗೊತ್ತಿಲ್ಲ. ಏನು ಮಾಡೋದು, ಫೋನ್ ಮಾಡ್ತಾರೆ. ಅವಾಗಲಿಂದ 20 ಫೋನ್ ಬಂದಿದೆ ನನಗೆ. ಒಂದೇ ನಿಮಿಷ. ಹಲೋ, ಬರ್ತೀನಿ ತಡಿಯೇ. ಗರ್ಲ್ಫ್ರೆಂಡು. ಸೊ ಏನಕ್ಕೆ ಈ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂದರೆ, ಸ್ವಲ್ಪ ವಿಷಯನ ಹೆಂಗಿದೆ ರಿಯಾಲಿಟಿ. ಮಲ್ಕೊಂಡಿರ್ಬೇಕಾರೆ ಒಳ್ಳೆ ಕನಸು ಕಾಣ್ತಿರ್ತಾನೆ ಅಂದ್ಬಿಟ್ಟು ಹಿಂಗೆ ಚುಚ್ಚಿಬಿಡ್ಬೇಕು. ಜಿಗಿದ್ಬಿಟ್ರೆ ಎಚ್ಚರ ಆಗುತ್ತಲ್ಲ, ಆ ಥರ ರಿಯಾಲಿಟಿ ತೋರಿಸ್ಬೇಕಂತ. ನಮ್ಮ ಫ್ರೆಂಡ್ಸ್ ತುಂಬ ಜನ ಹೇಳಿದ್ರು, ಒಂದು ವೀಡಿಯೋ ಚಾನಲ್ ಸ್ಟಾರ್ಟ್ ಮಾಡು ನೀನು, ಜಲ್ದಿ ಹೇಳು ಹೆಂಗೆ ಅಂತ, ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನಾನು 1 ವರ್ಷದಿಂದ ಹೇಳ್ತಿಯಾರ ಇದನ್ನು, ನಂಗೆ ಸಾಕಾಗಿ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಬೇಕಾಯ್ತು. ಸೊ ಸದ್ಯಕ್ಕೆ ನಾನು ಬಂದು ಇಲ್ಲಿ ಒಂಟಾರಿಯೋದಲ್ಲಿದ್ದೀನಿ. ಇದು ಬ್ರಾಂಪ್ಟನ್ ಅಂತಾರೆ ಈ ಪ್ಲೇಸ್ಗೆ. ಇದೊಂದು ಗ್ಯಾಸ್ ಸ್ಟೇಷನ್ ಇದೆ. ಗ್ಯಾಸ್ ಸ್ಟೇಷನ್ ಅಂದರೆ, ನಾನು ಫಸ್ಟ್ ಬಂದಾಗ ಇಲ್ಲಿ ಸಿಲಿಂಡರ್ ಗ್ಯಾಸ್ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಇಲ್ಲಿ ಪೆಟ್ರೋಲ್ಗೆ ಗ್ಯಾಸ್ ಅಂತಾರೆ. ಇಲ್ಲಿ ಗ್ಯಾಸ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ. ಡೀಸೆಲೇ ಅಂತಾರೆ. ಮತ್ತು ಅಲ್ಲೊಂದು ಟಿಮ್ ಹಾರ್ಟನ್ಸ್ ಕಾಣ್ತಾ ಇದೆ ನಿಮಗೆ, ಅದೇ ನಮ್ಮ ಬಡವರ ಕಾಫಿ ಸ್ಪಾಟು. ಈ ಬೆಂಗಳೂರಲ್ಲಿ ನಮ್ದು ಹೇಗೆ ಟೀ ಅಂಗಡಿ ಕಾಫಿ ಹೋಗ್ತೀವಲ್ಲ ಕುಡಿಯೋಕ್ಕೆ, ಒಂದು ಟೀ ಹಾಕಪ್ಪ ಗುರೋ, ಒಂದು ಐಸ್ ಬಾಸ್ ಕೊಡಿಲಿ ಅಂತ ಹೋಗ್ಬಿಟ್ಟು ಟೀ ಕುಡ್ಕೊಂಡು ದಮ್ ಮಾಡ್ಕೊಂಡು ನಿಂತ್ಕೊತೀವಲ್ಲ, ಇಲ್ಲೂ ಹಂಗೆ ಬಂದು ನಿಂತ್ಕೊತಾರೆ. ಬಟ್ ಇಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇರೆ ಸ್ಟ್ಯಾಂಡರ್ಡು ಅಷ್ಟೇ. ಇದು ಬಡವ್ರ ಟಿಮ್ ಹಾರ್ಟನ್ಸು, ಬಡವ್ರದ್ದು ಕಾಫಿ ಶಾಪ್ ಥರ ಕೆನಡಾದಲ್ಲಿ. ಸೊ ಇಲ್ಲಿ ನಿಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಹೇಳಿ ಮಾಡಿಸಿದ ಜಾಗ ಟಿಮ್ ಹಾರ್ಟನ್ಸ್. ಚೀಪಾಗಿ ಸಿಗುತ್ತೆ ಇಲ್ಲಿ ಕಾಫಿ. ಸೊ ಸದ್ಯಕ್ಕೆ ಈ ಟೈಮ್ ತೊಗೊಂಡ್ರೆ ಒಂದೇ ಚೆನ್ನಾಗಿರೋದು ಕೆನಡಾ ಬಗ್ಗೆ, ಬೇರೆ ಯಾವುದು ಚೆನ್ನಾಗಿ ಕಾಣ್ತಾಯಿಲ್ಲ ನನಗಂತೂ ಹೇಳ್ತೀನಿ. ಸೊ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ವಿಡಿಯೋ ತುಂಬ ಉದ್ದ ಆಗಿಬಿಡುತ್ತೆ. ಇನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಯಾರೋ ವೀಡಿಯೋ ನೋಡ್ತಾ ಇರೋರು ಅಪ್ಪಿತಪ್ಪಿ ಬಂದ್ಬಿಟ್ಟು ಕ್ಲಿಕ್ ಮಾಡಿ ಕೂತ್ಕೊಂಡು, ಇಂಟ್ರೆಸ್ಟ್ ಬಂದು ಕೂತ್ಕೊಂಡು ಇನ್ನೂ ವೀಡಿಯೋ ನೋಡ್ತಾ ಇದ್ದರೆ ಇದನ್ನು ನಾನು ಮಾತಾಡೋದನ್ನ ಹೇಳ್ತೀನಿ. ನೀವು ಅದರಲ್ಲಿ ನೀವೇನಾದ್ರು ಕೆನಡಾಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ನೆಕ್ಸ್ಟ್ 1 ವರ್ಷದಲ್ಲಿ ಅಂತ, ನೆಕ್ಸ್ಟ್ ಇಯರಲ್ಲಿ, ನೆಕ್ಸ್ಟ್ ಮಂತಲ್ಲಿ ಅಂತ ಏನಾದ್ರು ಅಂದ್ಕೊಂಡ್ರೆ ದಯವಿಟ್ಟು ಸೆಕೆಂಡ್ ಟೈಮ್ ಯೋಚನೆ ಮಾಡಿ. ಯಾಕಂದರೆ ಇಲ್ಲಿ ಕಂಡೀಷನ್ಸ್ ಚೆನ್ನಾಗಿಲ್ಲ. ನಾನು 2022 ಬಂದೆ. ನಾನು ಬಂದ್ಬಿಟ್ಟು 2 ವರ್ಷ ಆಯಿತು, 3 ವರ್ಷ ಆಗ್ತಾ ಬಂತು. ಈ ಮಂತ್ ಮುಗಿದ್ರೆ, ಅಕ್ಟೋಬರಲ್ಲಿದ್ದೀನಿ ನಾನು ಇವಾಗ 2025. ಈ ಮಂತ್ ಮುಗಿದ್ರೆ 3 ವರ್ಷ ಆಗುತ್ತೆ. ದೇವ್ರ ದಯೆಯಿಂದ ಜಾಬ್ ಇದೆ. ಓಕೆ, ಇವಾಗ ಎಷ್ಟು ಚೆನ್ನಾಗಿ ಕೆಲಸ ಹೋಗಿದೆ ಅಂದರೆ ಅಲ್ಲಿ ನೋಡಿ, ಇಲ್ಲಿ ಈ ಕಾರು ನೆನ್ನೆ ಆಕ್ಸಿಡೆಂಟ್ ಆಯ್ತು ಇಲ್ಲ ಹಿಂದೆ. ಸೊ ಬ್ಯಾಕ್ ಟು ದ ಟಾಪಿಕ್. ಇವಾಗ ಎಷ್ಟು ಚೆನ್ನಾಗಿ ಕೆಲಸ ಹೋಗಿದೆ ಇವಾಗ ಅಂದರೆ, ಈ ಟ್ರಂಪು ನಾಟ್ ಓನ್ಲಿ IT, ಈಗ ಲೇಬರರ್ಸ್ ಎಲ್ಲ ತೊಗೊಂಡ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟಲ್ಲಿ, ಐರನ್ ಪ್ಲ್ಯಾಂಟಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ದೇ ಕಮ್ ಆ್ಯಸ್ ಅ ಸ್ಟೂಡೆಂಟ್, ದೆಲ್ ಬಿ ಡೂಯಿಂಗ್ ಪಾರ್ಟ್ ಟೈಮ್ ಜಾಬ್ಸ್ ಆ್ಯಂಡ್ ಓದಿ ಮುಗಿಸಿರ್ತಾರೆ, ಅವ್ರಿಗೆ ಕೆಲಸ ಸಿಕ್ಕಿರಲ್ಲ ITಲಿ. ಸೊ ದೇ ಸ್ಟಾರ್ಟ್ ಡೂಯಿಂಗ್ ಆಲ್ ದಿಸ್ ಡ್ರೈವರ್ ಜಾಬು, ಆಮೇಲೆ
ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಟ್ರಂಪ್ ತಾರೀಫು ಹಾಕಿದ ಇವಾಗ ಕೆನಡಾ ಮೇಲೆ 10% ಜಾಸ್ತಿ ಮಾಡಿದ್ದಾನೆ ಟ್ರಂಪ್. ಇವಾಗ ನಿನ್ನೆ ನ್ಯೂಸ್ ಬಂತು. ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ಮುಚ್ಕೊಂಡು ಹೋಗಿದೆ, ಎಲ್ಲರೂ ಜಾಬ್ಲೆಸ್ಸು. ಇಲ್ಲಿ ಖರ್ಚು ಹಂಗೇನೆ ಕೆನಡಾದಲ್ಲಿ ಮೊದಲು 10 ವರ್ಷ ಹಿಂದೆ ಹೆಂಗಿತ್ತು ಹಂಗಿಲ್ಲ. ಇಲ್ಲಿ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂದರೆ ಯಪ್ಪ. ಸೊ ಭಯಂಕರ ಇಲ್ಲಿ. ಐ ಮೀನ್ ಆ್ಯಸ್ ಅ ಟೂರಿಸ್ಟು ಬಂದು ಹೋಗಿ ಚೆನ್ನಾಗಿದೆ, ಬಟ್ ನೀವು ಸೆಟ್ಲ್ ಆಗ್ತೀರಾ ಇಲ್ಲಿ ಬರ್ತೀರಾ ಅಂದರೆ ದಿಸ್ ಈಸ್ ನಾಟ್ ದ ರೈಟ್ ಟೈಮ್. ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಚೆನ್ನಾಗಾಗ್ಬೋದೋ ಗೊತ್ತಿಲ್ಲ. ದಿಸ್ ಈಸ್ ನಾಟ್ ದ ರೈಟ್ ಟೈಮ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಜಾಸ್ತಿ ಹೇಳಲ್ಲ, ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಆಗಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು.